ಬುರ್ಡೆ ಗ್ಯಾಂಗ್ನ ಪ್ಲಾನ್. ಪೀಣ್ಯದಲ್ಲಿ ಎಸ್ಐಟಿ ಅಧಿಕಾರಿಗಳು ತಲಾಶ್ ಮಾಡ್ತಾ ಇದ್ದಾರೆ. ಪೀಣ್ಯ ಮನೆಯೊಂದರಲ್ಲಿ ಮಹಾ ಸಂಚು ನಡೆದಿತ್ತ. ಇಡೀ ಪ್ರಕರಣದ ಸಂಚು ಪೀಣ್ಯದ ಮನೆಯಲ್ಲಿ ನಡೆದಿತ್ತ. ಪೀಣ್ಯಕ್ಕೆ ಹೋಗಿ ಬಂದಿದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್. ಪೀಣ್ಯದಲ್ಲಿ ಕೂತು ಈ ಇಡೀ ವಿಚಾರವನ್ನ ಪ್ಲಾನ್ ಮಾಡಿದ್ರ, ಇಲ್ಲೂ ಕೂಡ ಒಂದಷ್ಟು ಪ್ಲಾನಿಂಗ್ ನಡೆದಿತ್ತ, ಇಲ್ಲೂ ಒಂದಷ್ಟು ಸಂಚು ನಡೆದಿತ್ತ. ಇದೀಗ ಚಿನ್ನಯ್ಯನನ್ನ ಪೀಣ್ಯಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ. ಎಸ್, ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ಓವರ್ ಟು ಯು ನಾಗೇಂದ್ರ ಬಾಬು. ಎಸ್ ಸರ್, ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ನೋಡಿ, ಈಗ ಒಂದು ಕಡೆ ನಾನು ಪೀಣ್ಯದಲ್ಲಿರುವಂಥ ಒಂದು ಜಾಗಕ್ಕೆ ಬಂದು ತಲುಪಿದ್ದೀನಿ. ಇಲ್ಲಿಗೆ SIT ತನಿಖಾ ತಂಡ ಚಿನ್ನಯ್ಯನನ್ನು ಕರೆದುಕೊಂಡು ಬಂದು ಇಲ್ಲಿ ತಲಾಶ್ ನಡೆಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ನೋಡಿ, ಸುತ್ತಲೂ ಕೂಡ ಶ್ರೀಲಕ್ಷ್ಮಿ, ನೋಡಿ ಇಲ್ಲಿನ ಸ್ಥಳೀಯರು ಕೂಡ ಕುತೂಹಲದಿಂದ ನೋಡ್ತಿದ್ದಾರೆ. ನೋಡಿ, ಇಲ್ಲಿ ಅಂಗಡಿ ಒಳಗಡೆ ನಿಂತು ನೋಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅಂಗಡಿಯ ಮುಂಭಾಗದಲ್ಲಿ, ರಸ್ತೆ ಅಕ್ಕಪಕ್ಕದಲ್ಲಿ ಕೂಡ ನಿಂತು ಇಲ್ಲಿ ಏನಾಗ್ತಾ ಇದೆ ಅಂತೇಳಿ ಕುತೂಹಲದಿಂದ ನೋಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಇಲ್ಲಿ ಒಂದಂತೂ ಸ್ಪಷ್ಟ, ಚಿನ್ನಯ್ಯನನ್ನು ಒಂದು ಕಡೆ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಯಾರ ಮನೆ ಇದೆ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾದಂಥ ಮಾಹಿತಿ ಹೊರಬೀಳುತ್ತೆ. ನಮಗೆ ಈಗ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಇದು ಜಯಂತ್ ಅವರ ನಿವಾಸ ಇರಬಹುದು ಅನ್ನೋದು ಒಂದಷ್ಟು ಲೆಕ್ಕಾಚಾರಗಳಿದೆ. ಹಾಗಾಗಿ ಜಯಂತ್ ಅವರ ನಿವಾಸ ಆಗಿದ್ರೆ ಇಲ್ಲಿಗೆ ಚಿನ್ನಯ್ಯ ಯಾವ ಕಾರಣಕ್ಕೋಸ್ಕರ ಬಂದಿದ್ದ, ಇಲ್ಲಿ ಬಂದು ಏನು ಮಾಡ್ತಿದ್ದ, ಎಷ್ಟು ದಿನಗಳ ಕಾಲ ಇಲ್ಲಿ ಇದ್ದ ಅನ್ನೋದು ಒಂದಷ್ಟು ಪ್ರಶ್ನೆಗಳನ್ನು ಮಾಡ್ತಾ ಹೋಗಲಾಗುತ್ತೆ. ಜೊತೆಗೆ ಯಾವ ರೀತಿಯಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ನಿವಾಸ ಆಗಿರ್ಬೋದು, ಮೋಹನ್ ಶೆಟ್ಟಿ ತಿಮ್ರೋಡಿ ಅವರ ನಿವಾಸ ಆಗಿರ್ಬೋದು, ಅಲ್ಲಿ ಯಾವ ರೀತಿಯಾಗಿ ಒಂದಷ್ಟು ತನಿಖೆಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ರು, ತಲಾಶನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ರು, ಅದೇ ರೀತಿಯಾಗಿ ಇಲ್ಲೂ ಕೂಡ ಒಂದು ತಲಾಶ್ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಮತ್ತೊಂದು ಕಡೆ ಶ್ರೀಲಕ್ಷ್ಮಿ, ಇವತ್ತು ಇನ್ನೇನೋ ಕೆಲವೇ ನೋಡಿ, ಈಗ ಸೋಕೋ ಟೀಮಲ್ಲಿ ಹೋಗ್ತಾ ಇರುವಂಥ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಓಡು ಸೋಕೋ ಟೀಮ್ ಈಗ ಅಲ್ಲಿಗೆ ಹೋಗ್ತಾ ಇದೆ. ಸೋಕೋ ಟೀಮ್ ಕೂಡ ಈಗ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಮಂಜು, ನಮ್ಮ ಕ್ಯಾಮ್ರಾ ಪರ್ಸನ್ ಮಂಜು, ಈಗ ಅಧಿಕಾರಿ SIT ತನಿಖಾ ತಂಡ, ಅದೇ ರೀತಿಯಾಗಿ ಸೋಕೋ ಟೀಮ್ ಏನು ಬಂದಿದೆ, ಆ ಸೋಕೋ ಟೀಮ್ನ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸೋಕೋ ಟೀಮ್ ಹೋಗ್ತಾ ಇದೆ. ಸೋಕೋ ಟೀಮ್ ಹೋಗ್ತಾ ಇರುವಂಥ ದೃಶ್ಯವನ್ನು ಕೂಡ ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಪಕ್ಕದ ರೋಡು ಸರ್. ಎಸ್, ಈಗ ನೋಡಿ, ಸ್ಥಳೀಯ ಪೊಲೀಸರು ಅವರಿಗೆ ಸೂಚನೆಯನ್ನು ಕೊಡ್ತಾರೆ, ಪಕ್ಕದ ರಸ್ತೆ ಅಂತೇಳಿ. ಹಾಗಾಗಿ ಈಗ ಸೋಕೋ ಟೀಮ್ ಅವರಿಗೆ ಬೇಕಾದಂಥ ಒಂದಷ್ಟು ಏನು ಇಕ್ವಿಪ್ಮೆಂಟ್ಗಳಿದೆ, ಆ ಇಕ್ವಿಪ್ಮೆಂಟ್ಗಳನ್ನು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ನೋಡಿ. ಬೆಳ್ತಂಗಡಿಯಿಂದ ಬೆಳಗ್ಗೆ 4 ಗಂಟೆಗೆ 4ರಿಂದ 5 ಗಂಟೆ ಸುಮಾರಿಗೆ ಹೊರಟಂತಹ ಈ ಒಂದು ಸೋಕೋ ಟೀಮ್ ಈಗ ಹೋಗ್ತಾ ಇರುವಂಥ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ವಿ. ನೋಡಿ, ಇದೇ ರಸ್ತೆಯಲ್ಲಿ ಅಂತೇಳಿ. ಆದರೆ ಯಾರ ಮನೆ ಅನ್ನೋದು ಇನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಈಗ ನಮಗೆ ಇಲ್ಲಿಂದ ಗೊತ್ತಾಗುತ್ತೆ ಯಾವ ಮನೆಗೆ ಹೋಗ್ತಾರೆ ಅಂತೇಳಿ. ನೋಡಿ, ಇಲ್ಲಿ ಸೋಕೋ ಟೀಮ್ ಮತ್ತು ಹೋಗಲ್ಲ ಸರ್, ಸೋಕೋ ತೋರ್ಸಕ್ಕಷ್ಟೇ, ಇಲ್ಲಿಂದ ತೋರಿಸ್ತೀನಿ ಅಷ್ಟೇ, ಹೋಗಲ್ಲ. ನೋಡಿ, ಸೋಕೋ ಟೀಮ್ ಮತ್ತು SIT ತನಿಖಾ ತಂಡದ ಅಧಿಕಾರಿ ಈಗ ಆ ಒಂದು ಸೋಕೋ ಟೀಮನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಇಲ್ಲಿ ಯಾರ ಮನೆ ಅನ್ನೋದು ಇನ್ನೂ ಸ್ಪಷ್ಟವಾದಂಥ ಮಾಹಿತಿ ಸಿಕ್ಕಿಲ್ಲ, ಅಧಿಕೃತವಾದಂಥ ಮಾಹಿತಿ ಸಿಕ್ಕಿಲ್ಲ. ಆದರೆ ಈಗ ನಾವೇನು ಗಮನಿಸ್ತಾ ಇದ್ದೀವಿ, ಅಲ್ಲಿ ಸೋಕೋ ಟೀಮ್ ಹೋಗ್ತಿದ್ದಾರೆ. ನೋಡಿ, ಈ ಉತ್ಖನನ ಕಾರ್ಯಾಚರಣೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಇದೇ ಸೋಕೋ ಟೀಮ್ ಎಲ್ಲ ಕಡೆಯೂ ಹೋಗಿ ಒಂದಷ್ಟು ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು. ಜೊತೆಗೆ ಈಗ ನಾವು ನೋಡ್ತಾ ಇದ್ದೀವಿ ದೃಶ್ಯಾವಳಿಯಲ್ಲಿ, ಇದು ಜಯಂತ್ ಅವರ ನಿವಾಸ ಅಂತ ಹೇಳಲಾಗ್ತಾ ಇದೆ. ನೋಡಿ, ಅಲ್ಲಿ ಒಂದು ಲೆಫ್ಟ್ಗೆ ತೆಗೆದುಕೊಂಡ್ರು, ಅಲ್ಲಿ ಒಂದು ಮನೆಯ ಒಳಗಡೆ ಹೋಗುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದು ಯಾರ ಮನೆ ಅನ್ನೋದು ಇಲ್ಲೂ ಕೂಡ ಇನ್ನೂ ಅಧಿಕೃತವಾದಂಥ ಮಾಹಿತಿ ಸಿಕ್ಕಿಲ್ಲ. ಆದರೆ ಜಯಂತ್ ನಿವಾಸ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಜಯಂತ್ ನಿವಾಸ ಇದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಎಷ್ಟೊತ್ತರೆಗೂ ತಲಾಶನ್ನು ಮಾಡ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಿಲ್ಲ. ಆದರೆ ವಿತ್ ಸರ್ಚಿಂಗ್ ವಾರೆಂಟ್ ಜೊತೆಯಲ್ಲಿ ತನಿಖಾ ತಂಡ ಬಂದಿದೆ. SIT ತನಿಖಾ ತಂಡ ಚಿನ್ನಯ್ಯನನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ. ಈಗ ಆ ಒಂದು ಮನೆಯಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಒಂದಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಶ್ರೀಲಕ್ಷ್ಮಿ. ಅಷ್ಟೇ ಅಲ್ಲದೆ ಆ ಮನೆಯಲ್ಲಿ ಏನಾದರೂ ಒಂದಷ್ಟು ಮಾಹಿತಿಗಳನ್ನು ಅಥವಾ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡುವ ಕೆಲಸವನ್ನು ಮಾಡ್ತಾರೆ. ಕುತೂಹಲಕ್ಕೆ ಕಾರಣವಾಗ್ತದೆ. ಒಂದು ಕಡೆ ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ನಿವಾಸ ಹಾಗೂ ಮೋಹನ್ ಶೆಟ್ಟಿ ತಿಮ್ರೋಡಿ ಅವರ ನಿವಾಸದಲ್ಲಿ 2 ಲ್ಯಾಪ್ಟಾಪನ್ನು ಸೀಸ್ ಮಾಡಿದ್ರು, ತಲ್ವಾರನ್ನು ಸೀಸ್ ಮಾಡಿದ್ರು, ಏರ್ಗನನ್ನು ಸೀಸ್ ಮಾಡಿದ್ರು. ಅದರ ಜೊತೆಗೆ ಆಂಡ್ರಾಯ್ಡ್ ಮೊಬೈಲನ್ನು ಕೂಡ, ಚಿನ್ನಯ್ಯ ಬಳಸ್ತಾ ಇದ್ದಂಥ ಒಂದು ಆಂಡ್ರಾಯ್ಡ್ ಫೋನ್, ಅದೇ ರೀತಿಯಾಗಿ ಕೀಪ್ಯಾಡ್ ಫೋನನ್ನು ಕೂಡ ಸೀಸ್ ಮಾಡಿದ್ರು. ಅದಾದ ನಂತರ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು
ಡಾಕ್ಯುಮೆಂಟ್ಗಳನ್ನು ಕೂಡ ಕಲೆಕ್ಟ್ ಮಾಡಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಅದರ ಜೊತೆಯಲ್ಲಿ ಒಂದಷ್ಟು ಮಾಹಿತಿಗಳನ್ನು ಕೂಡ ಕಲೆಕ್ಟ್ ಮಾಡಿದ್ರು. ಪ್ರತಿಯೊಂದು ವಸ್ತುವನ್ನು ಕೂಡ ಸಿಕ್ಕಿದಾಗ ಅಲ್ಲಿ ಅವರು ಹಾಜರನ್ನ ಮಾಡ್ತಾರೆ, ಆ ಬಳಿಕ ಸೀಲನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಶ್ರೀಲಕ್ಷ್ಮಿ. ನಾಗೇಂದ್ರ, ಇನ್ನು ನೀವು ಚಿನ್ನಯ್ಯನ ಗಾಡಿ ಒಳಗಡೆ ನೋಡಿದ್ರ ಆತ ಈಗಲೂ ಕೂಡ ಮಾಸ್ಕ್ ಧರಿಸಿ ಬಂದಿದ್ದಾನ ಅಥವಾ ಈಗ ಎಲ್ಲ ಕಡೆ ಮುಖ ರಿವೀಲ್ ಆಗಿದೆ, ಸೊ ಈಗ ಹಾಗೆ ಬಂದಿದ್ದಾನ? ಹೇಗಿದ್ದ? ಆತನ ಮುಖದ ಭಾವಭಾವ ಹೇಗಿತ್ತು? SIT ಅಧಿಕಾರಿಗಳು ಯಾರ್ಯಾರಿದ್ರು ಆತನ ಜೊತೆ? ಏನಿದೆ ಸನ್ನಿವೇಶ? ನೋಡಿ, ಪ್ರಮುಖವಾಗಿ ಶ್ರೀಲಕ್ಷ್ಮಿ, ಅಲ್ಲಿ ಚಿನ್ನಯ್ಯ ಇದ್ದಿದ್ದನ್ನು ನಾವು ಕಣ್ಣಾರ ಕಂಡಿದ್ದೀವಿ. ಆತ ಮುಸ್ಕನ್ನು ಹಾಕಿರಲಿಲ್ಲ. ಜೊತೆಗೆ ಆತನ ಜೊತೆಯಲ್ಲಿ SIT ತನಿಖಾ ತಂಡದ ಅಧಿಕಾರಿಗಳು ಕೂಡ ಇದ್ದರು. SP ನೇತೃತ್ವದಲ್ಲಿ ಬಂದಿರಬಹುದು ಅಂತ ಕೂಡ ಅನ್ನಿಸ್ತಾ ಇದೆ. ಒಂದು ಕಡೆ ಯಾರು ಅಧಿಕಾರಿ ಬಂದಿದ್ದಾರೆ ಅನ್ನೋದು ಇನ್ನೂ ಸ್ಪಷ್ಟವಾಗಿ ಮಾಹಿತಿ ಸಿಕ್ಕಿಲ್ಲ. ಆದರೆ ಪ್ರಮುಖವಾಗಿ ಚಿನ್ನಯ್ಯ ಅಂತ ಇದನ್ನು ನಾವೇ ಕಣ್ಣಾರ ಕಂಡಿದ್ದೀವಿ, ನಮ್ಮ ಕ್ಯಾಮ್ರಾ ಕಣ್ಣಿಗೂ ಕೂಡ ಬಿದ್ದಿತ್ತು. ಅಷ್ಟೇ ಅಲ್ಲದೆ ಮತ್ತೊಂದು ಕಡೆ ಈ ಚಿನ್ನಯ್ಯನ ಜೊತೆಯಲ್ಲಿ ಸುಮಾರು ಜನ ಅಧಿಕಾರಿಗಳು ಕೂಡ ಬಂದಿದ್ದರು, ಅದನ್ನು ಕೂಡ ನಾವು ಗಮನಿಸಿದ್ವಿ. ಈಗ ಚಿನ್ನಯ್ಯ ಮುಸ್ಕನ್ನು ಹಾಕಿರಲಿಲ್ಲ, ಅದನ್ನು ನಾವು ಕಣ್ಣಾರ ಕಂಡಿದ್ವಿ. ಆತ ನಮ್ಮನ್ನು ನೋಡುವಂಥ ಕೆಲಸವನ್ನು ಕೂಡ ಆತ ಮಾಡಿದ. ಸೊ ಹಾಗಾಗಿ ಒಂದು ಕುತೂಹಲ ಅಂತೂ ಇದೆ ಇಲ್ಲಿ ಯಾರ ಮನೆಗೆ ಕರ್ಕೊಂಡ್ಬಂದೆ ಅಂತೇಳಿ. ಆದರೆ ಈಗ ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ಅದು ಅಧಿಕೃತವಾದಂಥ ಮಾಹಿತಿ ಅಲ್ಲ, ಜಯಂತ್ ಇದ್ದಂಥ ಮನೆ ಅಂತ ಹೇಳಲಾಗ್ತಾ ಇದೆ. ಜಯಂತ್ ಇದ್ದಂಥ ಮನೆ ಅಂತ ಹೇಳೋದಾದರೆ, ಜಯಂತ್ ಇಲ್ಲಿ ಏನು ಮಾಡ್ತಾಯಿದ್ರು, ಇಲ್ಲಿಗೆ ಚಿನ್ನಯ್ಯ ಯಾವಾಗ ಬಂದಿದ್ದ, ಇಲ್ಲಿ ಬಂದು ಏನನ್ನೆಲ್ಲ ಮಾಡಿದ್ದ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಈಗ SIT ತನಿಖಾ ತಂಡ ಮಾಡುತ್ತೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಏನಾದರೂ ವಸ್ತುಗಳಿರುತ್ತಾ ಅಥವಾ ಏನಾದರೂ ಅವ್ರಿಗೆ ತನಿಖೆಗೆ ಸಹಕಾರಿ ಆಗುವಂಥ ಏನಾದರೂ ಒಂದಷ್ಟು ವಸ್ತುಗಳನ್ನು ಅವರು ಸೀಸ್ ಮಾಡ್ತಾರಾ, ಬಹಳ ಕುತೂಹಲ ಅಂತೂ ಇದ್ದೇ ಶ್ರೀಲಕ್ಷ್ಮಿ. ಆದರೆ ಚಿನ್ನಯ್ಯ ಇದ್ದಿದ್ದನ್ನು ನಾವು ಕಣ್ಣಾರ ಕಂಡಿದ್ದೀವಿ. ಚಿನ್ನಯ್ಯನ ಜೊತೆಯಲ್ಲಿ SIT ತನಿಖಾ ತಂಡ ಬಂದಿದೆ, ಜೊತೆಗೆ ಸೋಕೋ ಟೀಮ್ ಕೂಡ ಬಂದಿದೆ, ಸೀನ್ ಆಫ್ ಕ್ರೈಮ್ ಟೀಮ್. ಶ್ರೀಲಕ್ಷ್ಮಿ, ನಾವು ಡೇ 1 ಕೂಡ ನಾವು ಗಮನಿಸ್ತಾ ಇದ್ದಂತೆ ಸೋಕೋ ಟೀಮ್ ಆತ ಎಲ್ಲೇ ಹೋದರೂ ಕೂಡ, ಆತ ಯಾವುದೇ ಜಾಗಕ್ಕೆ ಕರ್ಕೊಂಡು ಹೋದ್ರು ಕೂಡ ಸೋಕೋ ಟೀಮ್ ಹೋಗ್ತಾ ಇತ್ತು. ಸೋಕೋ ಟೀಮ್ ಹೋಗಿ ಅಲ್ಲಿ ವಿಚಾರಣೆ ಮಾಡುವಂಥ ಕೆಲಸವನ್ನು, ಅಂದರೆ ಒಂದಷ್ಟು ಸಾಕ್ಷಿಗಳನ್ನು, ಮಾಹಿತಿಗಳನ್ನು, ಏನೆಲ್ಲ ಅಲ್ಲಿ ಸಿಗುವಂಥ ವಸ್ತುಗಳನ್ನು ಅವರು ಸೀಸ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಸೊ ಇಲ್ಲಿಗೂ ಕೂಡ ನೋಡಿ, ಮೊನ್ನೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ನಿವಾಸಕ್ಕೆ ಪೀಣ್ಯದಲ್ಲಿ ನಿರ್ಮಿತ ಬುರ್ಡೆ ಗ್ಯಾಂಗ್ನ ಪ್ಲಾನ್. ಪೀಣ್ಯದಲ್ಲಿ SIT ಅಧಿಕಾರಿಗಳು ತಲಾಶ್ ಮಾಡ್ತಾ ಇದ್ದಾರೆ. ಪೀಣ್ಯ ಮನೆಯೊಂದರಲ್ಲಿ ಮಹಾ ಸಂಚು ನಡೆದಿತ್ತ. ಇಡೀ ಪ್ರಕರಣದ ಸಂಚು ಪೀಣ್ಯದ ಮನೆಯಲ್ಲಿ ನಡೆದಿತ್ತ. ಪೀಣ್ಯಕ್ಕೆ ಹೋಗಿ ಬಂದಿದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್. ಪೀಣ್ಯದಲ್ಲಿ ಕೂತು ಈ ಇಡೀ ವಿಚಾರವನ್ನ ಪ್ಲಾನ್ ಮಾಡಿದ್ರ? ಇಲ್ಲೂ ಕೂಡ ಒಂದಷ್ಟು ಪ್ಲಾನಿಂಗ್ ನಡೆದಿತ್ತ, ಇಲ್ಲೂ ಒಂದಷ್ಟು ಸಂಚು ನಡೆದಿತ್ತ. ಇದೀಗ ಚಿನ್ನಯ್ಯನನ್ನ ಪೀಣ್ಯಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ. ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ಓವರ್ ಟು ಯು ನಾಗೇಂದ್ರ ಬಾಬು. ಎಸ್ ಸರ್, ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ನೋಡಿ, ಈಗ ಒಂದು ಕಡೆ ನಾನು ಪೀಣ್ಯದಲ್ಲಿರುವಂಥ ಒಂದು ಜಾಗಕ್ಕೆ ಬಂದು ತಲುಪಿದ್ದೀನಿ. ಇಲ್ಲಿಗೆ SIT ತನಿಖಾ ತಂಡ ಚಿನ್ನಯ್ಯನನ್ನು ಕರೆದುಕೊಂಡು ಬಂದು ಇಲ್ಲಿ ತಲಾಶ್ ನಡೆಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ನೋಡಿ, ಸುತ್ತಲೂ ಕೂಡ ಶ್ರೀಲಕ್ಷ್ಮಿ, ನೋಡಿ ಇಲ್ಲಿನ ಸ್ಥಳೀಯರು ಕೂಡ ಕುತೂಹಲದಿಂದ ನೋಡ್ತಿದ್ದಾರೆ. ನೋಡಿ, ಇಲ್ಲಿ ಅಂಗಡಿ ಒಳಗಡೆ ನಿಂತು ನೋಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅಂಗಡಿಯ ಮುಂಭಾಗದಲ್ಲಿ, ರಸ್ತೆ ಅಕ್ಕಪಕ್ಕದಲ್ಲಿ ಕೂಡ ನಿಂತು ಇಲ್ಲಿ ಏನಾಗ್ತಾ ಇದೆ ಅಂತೇಳಿ ಕುತೂಹಲದಿಂದ ನೋಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಇಲ್ಲಿ ಒಂದಂತೂ ಸ್ಪಷ್ಟ, ಚಿನ್ನಯ್ಯನನ್ನು ಒಂದು ಕಡೆ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಯಾರ ಮನೆ ಇದೆ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾದಂಥ ಮಾಹಿತಿ ಹೊರಬೀಳುತ್ತೆ. ನಮಗೆ ಈಗ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಇದು ಜಯಂತ್ ಅವರ ನಿವಾಸ ಇರಬಹುದು ಅನ್ನೋದು ಒಂದಷ್ಟು ಲೆಕ್ಕಾಚಾರಗಳಿದೆ. ಹಾಗಾಗಿ ಜಯಂತ್ ಅವರ ನಿವಾಸ ಆಗಿದ್ದರೆ ಇಲ್ಲಿಗೆ ಚಿನ್ನಯ್ಯ ಯಾವ ಕಾರಣಕ್ಕೋಸ್ಕರ ಬಂದಿದ್ದ, ಇಲ್ಲಿ ಬಂದು ಏನು ಮಾಡ್ತಿದ್ದ, ಎಷ್ಟು ದಿನಗಳ ಕಾಲ ಇಲ್ಲಿ ಇದ್ದ ಅನ್ನೋದು ಒಂದಷ್ಟು ಪ್ರಶ್ನೆಗಳನ್ನು ಮಾಡ್ತಾ ಹೋಗಲಾಗುತ್ತೆ. ಜೊತೆಗೆ ಯಾವ ರೀತಿಯಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ನಿವಾಸ ಆಗಿರ್ಬೋದು, ಮೋಹನ್ ಶೆಟ್ಟಿ ತಿಮ್ರೋಡಿ ಅವರ ನಿವಾಸ ಆಗಿರ್ಬೋದು, ಅಲ್ಲಿ ಯಾವ ರೀತಿಯಾಗಿ ಒಂದಷ್ಟು ತನಿಖೆಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ರು, ತಲಾಶನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ರು, ಅದೇ ರೀತಿಯಾಗಿ ಇಲ್ಲೂ ಕೂಡ ಒಂದು ತಲಾಶ್ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಮತ್ತೊಂದು ಕಡೆ ಶ್ರೀಲಕ್ಷ್ಮಿ, ಇವತ್ತು ಇನ್ನೇನೋ ಕೆಲವೇ ನೋಡಿ, ಈಗ ಸೋಕೋ ಟೀಮಲ್ಲಿ ಹೋಗ್ತಾ ಇರುವಂಥ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಸೋಕೋ ಟೀಮ್ ಈಗ ಅಲ್ಲಿಗೆ ಹೋಗ್ತಾ ಇದೆ. ಸೋಕೋ ಟೀಮ್ ಕೂಡ ಈಗ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಮಂಜು, ನಮ್ಮ ಕ್ಯಾಮ್ರಾ ಪರ್ಸನ್ ಮಂಜು, ಈಗ ಅಧಿಕಾರಿ SIT ತನಿಖಾ ತಂಡ, ಅದೇ ರೀತಿಯಾಗಿ ಸೋಕೋ ಟೀಮ್ ಏನು ಬಂದಿದೆ, ಆ ಸೋಕೋ ಟೀಮ್ನ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸೋಕೋ ಟೀಮ್ ಹೋಗ್ತಾ ಇದೆ.
ಸೋಕೋ ಟೀಮ್ ಹೋಗ್ತಾ ಇರುವಂಥ ದೃಶ್ಯವನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಪಕ್ಕದ ರೋಡು ಸರ್. ಎಸ್, ಈಗ ನೋಡಿ ಸ್ಥಳೀಯ ಪೊಲೀಸರು ಅವರಿಗೆ ಸೂಚನೆಯನ್ನು ಕೊಡ್ತಾರೆ ಪಕ್ಕದ ರಸ್ತೆ ಅಂತೇಳಿ. ಹಾಗಾಗಿ ಈಗ ಸೋಕೋ ಟೀಮ್ ಅವರಿಗೆ ಬೇಕಾದಂಥ ಒಂದಷ್ಟು ಏನು ಇಕ್ವಿಪ್ಮೆಂಟ್ಗಳಿದೆ, ಆ ಇಕ್ವಿಪ್ಮೆಂಟ್ಗಳನ್ನು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ನೋಡಿ. ಬೆಳ್ತಂಗಡಿಯಿಂದ ಬೆಳಗ್ಗೆ 4 ಗಂಟೆಗೆ 4ರಿಂದ 5 ಗಂಟೆ ಸುಮಾರಿಗೆ ಹೊರಟಂತಹ ಈ ಒಂದು ಸೋಕೋ ಟೀಮ್ ಈಗ ಹೋಗ್ತಾ ಇರುವಂಥ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ, ಇದೇ ರಸ್ತೆಯಲ್ಲಿ ಅಂತೇಳಿ. ಆದರೆ ಯಾರ ಮನೆ ಅನ್ನೋದು ಇನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಈಗ ನಮಗೆ ಇಲ್ಲಿಂದ ಗೊತ್ತಾಗುತ್ತೆ ಯಾವ ಮನೆಗೆ ಹೋಗ್ತಾರೆ ಅಂತೇಳಿ. ನೋಡಿ, ಇಲ್ಲಿ ಸೋಕೋ ಟೀಮ್ ಮತ್ತು ಹೋಗಲ್ಲ ಸರ್, ಸೋಕೋ ತೋರ್ಸೋಕ್ಕಷ್ಟೇ, ಇಲ್ಲಿಂದ ತೋರಿಸ್ತೀನಿ ಅಷ್ಟೇ, ಹೋಗಲ್ಲ. ನೋಡಿ, ಸೋಕೋ ಟೀಮ್ ಮತ್ತು SIT ತನಿಖಾ ತಂಡದ ಅಧಿಕಾರಿ ಈಗ ಆ ಒಂದು ಸೋಕೋ ಟೀಮನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಇಲ್ಲಿ ಯಾರ ಮನೆ ಅನ್ನೋದು ಇನ್ನೂ ಸ್ಪಷ್ಟವಾದಂಥ ಮಾಹಿತಿ ಸಿಕ್ಕಿಲ್ಲ, ಅಧಿಕೃತವಾದಂಥ ಮಾಹಿತಿ ಸಿಕ್ಕಿಲ್ಲ. ಆದರೆ ಈಗ ನಾವೇನು ಗಮನಿಸ್ತಾ ಇದ್ದೀವಿ, ಅಲ್ಲಿ ಸೋಕೋ ಟೀಮ್ ಹೋಗ್ತಿದ್ದಾರೆ. ನೋಡಿ, ಈ ಉತ್ಖನನ ಕಾರ್ಯಾಚರಣೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಇದೇ ಸೋಕೋ ಟೀಮ್ ಎಲ್ಲ ಕಡೆ ಹೋಗಿ ಒಂದಷ್ಟು ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು. ಜೊತೆಗೆ ಈಗ ನಾವು ನೋಡ್ತಾ ಇದ್ದೀವಿ ದೃಶ್ಯಾವಳಿಯಲ್ಲಿ, ಇದು ಜಯಂತ್ ಅವರ ನಿವಾಸ ಅಂತ ಹೇಳಲ್ಲ.